ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ K02 ರೈಡರ್. ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಅದು ನನಗೂ ಸೀರಿಯಸ್ಸಾಗಿ ಗೊತ್ತಿಲ್ಲ. ಯಾಕಂದರೆ ನಾನು ಇವತ್ತೇ ಗಾಡಿ ತೆಗಿದಾರೆ 1 ಮಂತ್ ಆಗಿತ್ತು. ಅದಕ್ಕೋಸ್ಕರನೇ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ನಾನು ಪೆಟ್ರೋಲ್ ಯಾವುದಕ್ಕೂ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ಅಟ್ಲೀಸ್ಟು ಎಲ್ಲೂ ಹೋದ್ರೂ ನಂಗೆ ಭಯ ಇರೋಲ್ಲ, ಫ್ಯೂಯಲ್ ಹುಡುಕ್ಬೇಕಂತ ಇರೋಲ್ಲ. ಯಾಕಂದರೆ ನಾನು ತುಮಕೂರಿಂದ ಕುಣಿಗಲ್ಲಿಲ್ಲ ಎಲ್ಲ ಫುಲ್ಲು ರೌಂಡ್ ಹುಡ್ಕೊಂಡು ಬರ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸತಿನೂ ಹೋಗಿಲ್ಲ ಮತ್ತು ತುಂಬ ದಿನ ಆಗಿದೆ ಗಾಡಿ ತೆಗೆದು ಕೂಡ. ಅದಕ್ಕೋಸ್ಕರ ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ 13 ಲೀಟರ್ಸ್ ಇಲ್ಲಾಂದರೆ 12 ಲೀಟರ್ಸ್ ಮೇಲೆ ಹಿಡಿಯುತ್ತೆ. ನನ್ನ ಗಾಡಿಯಲ್ಲಿ ನಾನು ಇವತ್ತೇ ಫಸ್ಟ್ ನೋಡಿದ್ದು. ನನಗೂ ಗೊತ್ತಿರಲಿಲ್ಲ, ಯಾಕಂದರೆ ಕಂಪ್ಲೀಟಾಗಿ ಫುಲ್ ಟ್ಯಾಂಕ್ ಮಾಡಿಸಿದ್ದು ಇವತ್ತೇನೆ. ಯಾವಾಗಲೂ 500, 600, 800 ಹಂಗೆ ಹಾಕಿಸ್ತಿದ್ದೆ ನಾನು ಪೆಟ್ರೋಲ್ನ. ನೋಡಿ ಇವತ್ತು 12.25 ಏನೋ ಆಗಿದೆ ನೋಡಿ. ಅಥವಾ V3 V4 11, 12 ಅಷ್ಟೇ ಆಗುತ್ತೆ ಅಂತ ಹೇಳ್ತಿದ್ರು. ರಿವ್ಯೂ ಬಂದಿರೋದು ನೋಡಿದ್ರೆ ಅದರದ್ದು ಟ್ಯಾಂಕ್ ಕೆಪಾಸಿಟಿ. ಯಾರ್ಯಾರು ಈ ವಿಡಿಯೋನ ನೋಡ್ತಿಲ್ಲ ನಂಗೆ ಗೊತ್ತಿಲ್ಲ. ಬಟ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ನೋಡಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋನ ಫುಲ್ಲು ಕಂಪ್ಲೀಟಾಗೆ ಒನ್ ಡೇ ಜರ್ನಿನ ನಾನು ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಲಾಂಗ್ ಆಗುತ್ತೆ. ಸೊ ಪಾರ್ಟ್ 2 ಕೂಡ ಇದೆ. ಬಟ್ ಅದು ಹೇಗಿರುತ್ತೋ ಏನೋ ನಿಮಗೆ ಅರ್ಥ ಆಗಬೇಕು. ಯಾಕಂದರೆ ನಾನು ಹೇಳ್ದೆ ಅಲ್ವಾ, ನೈಟ್ ಜರ್ನಿ ಕೂಡ ಮಾಡಬೇಕಂತ ಇದ್ದೀನಿ. ಅದು ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಯಾವ ರೋಡಲ್ಲಿ ಇರ್ತೀನಿ, ಅದು ಎಲ್ಲಿರ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಅದಕ್ಕೂ ನಿಮ್ಮ ಸಪೋರ್ಟ್ ಬೇಕು, ನೀವು ನೋಡಬೇಕು. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ಲ. ನೈಟ್ ನಾನು ಹೋಗೇ ಇಲ್ಲ, ನೈಟ್ ಔಟ್ ಒಂದು ದಿನವೂ ಹೋಗಿಲ್ಲ. ಹೋದ್ರೂ ಮೈನ್ ರೋಡಲ್ಲೇ ಹೋಗಿದ್ದೀನಿ. ಬಟ್ ನಾನಿವಾಗ ಹೋಗ್ತಿರೋ ರೋಡಲ್ಲಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದು, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ಫುಲ್ ಕಂಪ್ಲೀಟ್ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತೇ ಫಸ್ಟ್ ನಾನು ವೈಸರ್ಗೆ ಕ್ಯಾಮ್ರಾನ ಮೌಂಟ್ ಮಾಡ್ತಿರೋದು. ಅದು ಹೇಗೆ ಬರುತ್ತೋ ಏನು ಇತ್ತು ನನಗಿನ್ನೂ ಒಂದು ಐಡಿಯಾನೂ ಇಲ್ಲ. ಫಸ್ಟ್ ಟೈಮ್ ಮೌಂಟ್ ಮಾಡಿದ್ದೀನಿ ಈ ವಿಡಿಯೋ ಮಾಡೋದಕ್ಕೋಸ್ಕರ. ನೋಡೋಣ ಅದು ಹೇಗೆ ಬರುತ್ತೆ ಅಂತ. ಬಟ್ ಸಾರಿ ಏನಾದರೂ ಅದರಲ್ಲಿ ನಿಮಗೆ ತಪ್ಪಾಗಿ ಅನಿಸಿದ್ರೆ, ಮೌಂಟಿಂದ ಏನಾದರೂ ಶೇಕ್ ಅಥವಾ ಇಲ್ಲಾಂದರೆ ಏನಾದರೂ ಸ್ವಲ್ಪ ಸೌಂಡ್ಸ್ ಎಲ್ಲ ಏನಾದರೂ ಇನ್ಕ್ರೀಸ್ ಆಗಿ ಏನಾದರೂ ಇದಾದರೆ. ಯಾಕಂದರೆ ಮೌಂಟು ಮಾಡಿರೋದು ಒಂದು ವೈಸರ್ಗಲ್ವ, ಸ್ವಲ್ಪ ಸ್ಪೀಡಲ್ಲಿದ್ದಾಗ ಅದು ಶೇಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಕೆಲವರಲ್ಲಿ ಆಗೋದಿಲ್ಲ, ನನ್ನಲ್ಲಿ ಇದು ಆಗಿದೆ ಅಂತ ಅಂದ್ಕೊತೀನಿ. ನನ್ನ ಪ್ರಕಾರ ನೋಡಬೇಕು. ಬ್ಯಾಂಗ್ಳೂರ್ ಟು ಕುಣಿಗಲ್ ಹೈವೇನೇನಾದ್ರು ತುಮಕೂರು ಹೈವೇಗೇನಾದ್ರು ಹೋಲ್ಸ್ಕೊಂಡ್ರೆ ಸ್ವಲ್ಪ ಕುಣಿಗಲ್ ಹೈವೇನೇ ಬೆಟರ್ ಅಂದ್ಕೊತೀನಿ. ಯಾಕಂದರೆ ಪ್ಯಾಚ್ ಇಲ್ಲ ರೋಡ್ಸು. ಮತ್ತು ಇನ್ನೂ ರೆಡಿ ಮಾಡ್ತಿದ್ದಾರೆ ತುಮಕೂರು ಹೈವೇನ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇನ್ನೊಂಚೂರು ರೋಡ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈ KSRTC ಬಸ್ ಅವರಂತೂ ತುಂಬಾ ಮೈ ಮೇಲೆ ಬಂದುಬಿಡ್ತಾರೆ. ಬೇಕಂದರೆ ಅವ್ರಿಗೇನಪ್ಪ ಬಂದರೆ ಬರ್ತಾರೆ, ಏನು ಹೆಚ್ಚು ಕಮ್ಮಿ ಆದರೆ ಅವ್ರಿಗೇನು ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ನಾನೀಗ ಕ್ಯಾಮ್ರಾನ ಟರ್ನ್ ಮಾಡಬೇಕಂತ ಇದ್ದೀನಿ ನೋಡಿ. ಯಾಕಂದರೆ ಹೋಗ್ತಾ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿತ್ತು, ಹಿಲ್ಸ್ ಎಲ್ಲ ಕಾಣಿಸ್ತಿತ್ತು, ತುಂಬ ಗ್ರೀನರಿ ಆಗಿತ್ತಲ್ಲ, ಅದಕ್ಕೋಸ್ಕರ. ಬಟ್ ಈ ಗ್ರೀನರಿ ಹಿಲ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ವಿಸಿಟ್ ಮಾಡೋಣ ಅಂದರೆ ತುಂಬಾ ಟೈಮ್ ಕಮ್ಮಿ ಇತ್ತು. ಯಾಕಂದರೆ ನಾನು ಇವತ್ತು ನನ್ನ ಡೇನ ಎಂಡ್ ಮಾಡಬೇಕಾಗಿರೋದು. ನೈಟ್ ಕುಣಿಗಲ್ ರೋಡ್ಗೆ ಹೋಗ್ಬೇಕು ನಾನು ಹೆಂಗಾರು ಮಾಡಿ. ಬಟ್ ನನಗೆ ಇದೊಂದು ರೂಟಲ್ಲಿ ಕುಣಿಗಲ್ ಹೈವೇಗೆ ಹೋಗೋದು ಸೀರಿಯಸ್ಸಾಗಿ ಗೊತ್ತಿಲ್ಲ. ಅಟ್ಲೀಸ್ಟ್ ಅದು ನೈಟ್ ಅಷ್ಟಲ್ಲಿ ನಾನು ಹೆಂಗಾರ ಮಾಡಿ ಕುಣಿಗಲ್ ಹೈವೇಗೆ ರೀಚ್ ಆದ. ಅಟ್ಲೀಸ್ಟ್ ನಮ್ಮ ಆಲ್ಮೋಸ್ಟ್ ತುಂಬ ಇಂಪಾರ್ಟೆಂಟಾಗಿ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಈ ಜನರಿಗೆ ಕಣ್ಮುಂದೆ ಅನುಭವ ಆದರೂ ಅಷ್ಟೇ, ಅವ್ರಿಗೆ ತುಂಬ ಗೊತ್ತಿದ್ರೂ ಅಷ್ಟೇ ಅದೇ ತಪ್ಪು ಮಾಡ್ತೀನಿ ಅಂತಲೇ ಮಾಡ್ತಾರೆ. ಆ್ಯಕ್ಸಿಡೆಂಟ್ಸ್ನ ನೋಡ್ತಾನೇ ಇದ್ದೀನಿ. ಯಾಕಂದರೆ ಅವರು ನೋಡಿರ್ತಾರೆ, ಆದರೂ ಹೆಲ್ಮೆಟ್ಸ್ನ ಯೂಸ್ ಮಾಡ್ತಿಲ್ಲ ಅವರು. ಡ್ರೈವಿಂಗ್ ಅವರು ಯೂಸ್ ಮಾಡ್ತಾಯಿಲ್ಲ, ಅಥವಾ ಬ್ಯಾಕ್ ಸೈಡು ಇನ್ನೊಂದು ಎಕ್ಸ್ಟ್ರಾ ಯಾರಾದರೂ ಕೂತಿದ್ರು ಒಂದು ಹೆಲ್ಮೆಟ್ನ ಕ್ಯಾರಿ ಮಾಡಿ ಅವ್ರು ಹಾಕ್ಕೊಂಡ್ರೆ ಏನಾಗುತ್ತೆ? ಅಟ್ಲೀಸ್ಟ್ ಅವ್ರ ಲೈಫ್ ತಾನೇ ಉಳಿಯುತ್ತೆ. ಅವ್ರು ಅದನ್ನು ಸೀರಿಯಸ್ಸಾಗಿ ತೊಗೋತಲ್ಲ. ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಕೆಲವ್ರನ್ನ. ಅಷ್ಟೇ ಅಲ್ಲದೆ ISN ಮಾರ್ಕ್ ಇರೋದನ್ನ ಯೂಸ್ ಮಾಡಿ ಅದೆಲ್ಲ ಲೋಕಲ್ ಹಾಕ್ಕೊಂಡು ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೋಬೇಕಂತ ಏನು ಒಂಚೂರು ಸೆನ್ಸ್ ಇಲ್ಲ ಅವ್ರಿಗೆ. ಅವ್ರು ಅರ್ಥ ಮಾಡ್ಕೋಬೇಕು. ಅಟ್ಲೀಸ್ಟ್ ಎಲ್ಲೋ ಹೋಗಿ ಎಲ್ಲೋ ಉಳ್ಸೋಕ್ಕೋದ್ರೆ ನಮ್ಮ ಲೈಫ್ ತಾನೇ ಹಾಳಾಗುತ್ತೆ. ಅವ್ರು ಅದನ್ನು ಅರ್ಥ ಮಾಡ್ಕೋಬೇಕು ತಾನೆ. ಅಣ್ಣ ಇನ್ನು ಏನು ಬೇಕಣ್ಣ? ಇದು ಬರಲಿಲ್ವೇ? ಇಲ್ಲ ಬೇಕು.
ಆಲ್ಮೋಸ್ಟ್ ನಾನು ಪ್ರತಿ ಒಂದು ರೈಡಲ್ಲೂ ನಿಮ್ಗೆ ಹೇಳ್ತಿರೋದೇನೆಂದರೆ ಹೋಗುವಾಗ ನಾರ್ಮಲ್ ಸ್ಪೀಡನ್ನ ಮೇಂಟೈನ್ ಮಾಡಿ. ಯಾಕಂದರೆ ನಾನು 2 ಟೈಮ್ಸ್ ವಿಲೇಜ್ ಕಡೆ ಹೋದಾಗ ತುಂಬಾ ಭಯಪಟ್ಟಿದ್ದೀನಿ. ಯಾಕಂದರೆ ಹಸುಗಳ ಅಡ್ಡ ಬಂದುಬಿಡೋದು, ಈ ನಾಯಿಗಳ ಅಡ್ಡ ಬಂದುಬಿಡೋದು ಇವೇ ಆಗಿದೆ. ಅದು ನಾವು ಕಾರೆಲ್ಲ ಹೋಗ್ತಿರೋದು, ಬಿಡಪ್ಪ ಕಾರಲ್ಲಾದರೆ ನಾಯಿಗಳ ಅಡ್ಡ ಬಂದರೆ ಸುಮ್ಮನೆ ಹತ್ತಿಸ್ಕೊಂಡು ಹೋಗ್ಬಿಡೋಣ ಅನ್ನೋಕ್ಕೆ. ಬೈಕಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಮುಂದೆ ಅಡ್ಡ ಬಂದರೆ ನಮ್ಮ ಕೈಲಿ ಕಂಟ್ರೋಲ್ ಕೂಡ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಾವು ಅದನ್ನು ಚೂರು ಹಿಟ್ ಮಾಡಿದ್ರು ನಾವು ಬಿದ್ದೇ ಬೀಳ್ತೀವಿ. ತುಂಬ ಸತಿ ನಾನು ನೋಡಿದ್ದೀನಿ, ತುಂಬ ಸತಿ ನನಗೂ ಅನುಭವ ಆಗಿದೆ. ಅದಕ್ಕೋಸ್ಕರ ನಾರ್ಮಲ್ ಸ್ಪೀಡ್ನ ಮೇಂಟೈನ್ ಮಾಡಿ ಯಾವ್ದಾರ ಹಳ್ಳಿ ಕಡೆ ಹೋಗುವಾಗ. ನನಗೂ ಗೊತ್ತಿಲ್ಲ, ನಂಗೆ ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹಾಗೆ ಆಗಿದ್ದು, ಹಸು ಸಡನ್ನಾಗಿ ಅಡ್ಡ ಬಂದುಬಿಟ್ಟಿತ್ತು. ನಾನು ಅದನ್ನು ಹಾಕ್ಬೋದಾಗಿತ್ತು, ಬಟ್ ಏನು ಮಾಡೋದು, ಆ ಟೈಮಲ್ಲಿ ನಾನು ಕ್ಯಾಮ್ರಾದಲ್ಲಿ ಫುಲ್ಲು ಬ್ಯಾಟ್ರಿ ಡೆಡ್ ಆಗಿತ್ತು. ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ, ಫ್ಲೈಓವರ್ ಮಾಡೋದಕ್ಕೆ ಅಂತ ಏನೋ ಪಿಲ್ಲರ್ಸ್ ಹಾಕಿದೆ ನೋಡಿ, ಕಾಣಿಸ್ತಿದಲ್ಲ. ಇನ್ನೇನೋ ಫ್ಲೈಓವರ್ಸ್ ಆಗಿಬಿಟ್ರೆ ಇನ್ನೂ ತುಂಬಾ ಈಸಿ ಆಯಿತು. ಯಾಕಂದರೆ ನಾವು ಈ ಥರ ಒಂದು ಸಿಟಿಯಲ್ಲಿ ಹೋಗೋ ಬದಲು ಫ್ಲೈಓವರ್ ಮೇಲೆ ಹೋಗ್ಬೋದು. ಅವಾಗ ಟ್ರಾಫಿಕ್ ಜಾಮಲ್ಲಂತೂ ಸಿಗಾಕೊಳ್ಳೋದೇ ಇಲ್ಲ. ಆಲ್ಮೋಸ್ಟ್ ನಾವು ಫ್ಲೈಓವರ್ ಆಗಿಬಿಟ್ರೆ ಇನ್ನೂ ಎಷ್ಟು ವರ್ಷ ಬೇಕೋ ಅದು ಮಾಡೋದಕ್ಕೆ ನನ್ನ ಪ್ರಕಾರ ಒಂದು 2-3 ಇಯರ್ಸ್ ಬೇಕು ಅನ್ಕೊಂಡು. 4 ಕಿಲೋಮೀಟರ್ಸ್ ಇದೆ ತುಮಕೂರಿಗೆ, ಇನ್ನೇನು ರೀಚ್ ಆಗ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ತುಮಕೂರು ನೋಡ್ತಾ ಇದ್ದಾರೆ ಸೇಮ್ ಬ್ಯಾಂಗ್ಳೂರು ಸಿಟಿ ನೋಡ್ದಂಗೆ ಆಗ್ತಾ ಇದೆ. ತುಂಬ ಕ್ಲೀನಾಗಿದೆ ನೋಡಿ, ತುಂಬ ಗ್ರೀನರೀಸು ಸಿಟಿಯಲ್ಲಿದೆ. ಸೇಮ್ ಹೇಗಿರುತ್ತೋ ಹಾಗೆ ಇದೆ ತುಮಕೂರು ಕೂಡ. ಗೈಸ್ ಫೈನಲಿ ನಾನು ತುಮಕೂರಿಗೆ ರೀಚ್ ಆದೆ. ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತುಮಕೂರಿಂದ ನೆಕ್ಸ್ಟ್ ಎಲ್ಲಿಗೆ ಹೋದೆ, ತುಮಕೂರಿಗೆ ಬಂದು ಏನೇನು ಮಾಡಿದೆ ಅಂತಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಆ್ಯಂಡ್ ನಾನು ಈ ಫೈನಲ್ ಈ ಒಂದು ಜರ್ನಿ ಎಲ್ಲಿ ಎಂಡ್ ಆಗುತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಂಡ್ ಮಾಡ್ತೀನಿ. ಯಾಕಂದರೆ ಈ ಒಂದು ವೀಡಿಯೋನೇ ತುಂಬ ದೊಡ್ಡದಾಯಿತು. ಆ್ಯಂಡ್ ಒಂದೇ ಜರ್ನಿ ಒಂದೇ ವೀಡಿಯೋದಲ್ಲಿ ತೋರಿಸೋದಕ್ಕೂ ಪಾರ್ಟ್ 2ಗೂ ತುಂಬ ವ್ಯತ್ಯಾಸ ಇದೆ ಅಂತ ನಿಮಗೂ ಗೊತ್ತಿದೆ. ನಾನು ಹಾಗೂ ಹೇಳಿದ್ದೀನಲ್ಲ, ನೈಟ್ ಜರ್ನಿ ಕೂಡ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಗಾಯ್ಸ್ ನನ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮಗೆ ನನ್ನ ಈ ಒಂದು ವೀಡಿಯೋದಲ್ಲಿ ತಪ್ಪು ಅನಿಸಿದ್ರೆ ಅದನ್ನು ಹೇಳಿ. ಯಾಕಂದರೆ ನಾನು ಅನಿಸಿದ್ನ ನಾನು ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆಲ್ಲ. ಆ್ಯಂಡ್ ನಾನು ಹೇಳಿದ್ದನ್ನ ನೀವು ಒಂಚೂರು ಸೀರಿಯಸ್ಸಾಗಿ ತೊಗೊಳ್ಳಿ. ಯಾವುದಕ್ಕೂ ನಾನು ಯಾವುದೇ ಒಂದು ಪ್ರತಿ ರೈಡಲ್ಲಿ ಹೇಳ್ಬೇಕಾಗಿರೋದನ್ನೇ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡು ನೀವು ತಪ್ಪಾಗಿ ತಿಳ್ಕೊಬೇಡಿ. ಥ್ಯಾಂಕ್ ಯು ಗಾಯ್ಸ್. ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಮೀಟ್ ಆಗ್ತೀನಿ. ಆದರೆ ನಿಮಗೆ ಪಾರ್ಟ್ 2 ಇಂಟ್ರೆಸ್ಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಸೀರಿಯಸ್ ಆಗಿ ಹೇಳ್ತಾಯಿದ್ದೀನಿ, ನಾನು ಎಲ್ಲಿ ಹೋಗ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಆ ಒಂದು ರೋಡು ಕೂಡ ನನಗೆ ಗೊತ್ತಿಲ್ಲ. ಇಲ್ಲಿಂದ ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ನನಗೆ ಅಟ್ಲೀಸ್ಟ್ ನೆಕ್ಸ್ಟ್ ವೀಡಿಯೋಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.